ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಸೋ ಮೆನಿ ಡೇಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಐ ಬ್ಲೆಸ್ಡ್ ವಿತ್ ಅ ಬೇಬಿ ಗರ್ಲ್. ನಾನು ಕನ್ಸೀವ್ ಇದ್ದಾಗ ನನಗೆ ಗ್ಯಾಸ್ಟ್ರಿಷನಲ್ ಡಯಾಬಿಟೀಸ್ ಆಗಿತ್ತು. ಸೊ ತುಂಬಾ ಸಫರ್ ಪಟ್ಟಿದ್ದೆ ನಾನು. ಆಗ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟೇ ಇರಲಿಲ್ಲ. ಹಾಗಾಗಿ ನಾನು ಯಾವ ವಿಡಿಯೋಸು ಮಾಡಿರಲಿಲ್ಲ. ಈಗ ನನ್ನ ಬೇಬಿಗೆ 5 months ಆಗಿದೆ. ಸೊ ನನಗೆ ಸ್ವಲ್ಪ ಫ್ರೀ ಆಗಿದ್ದೀನಿ. ಮತ್ತು ಈ ವಿಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಪಾಪುಗೆ 5 months ಆಗಿರೋದ್ರಿಂದ ನಾವು ಈ ಮಂತ್ ನೇಮಿಂಗ್ ಸೆರೆಮನಿ ಇಟ್ಕೊಂಡಿದ್ದೀವಿ. ಸೊ ಆ ನೇಮಿಂಗ್ ಸೆರೆಮನಿಲಿ ನಾನು ಯಾವ ಥರ ಡ್ರೆಸ್ ತೊಗೊಂಡಿದ್ದೀನಿ ಮತ್ತು ಪಾಪುಗೆ ಯಾವ ರೀತಿ ಡ್ರೆಸ್ ತೊಗೊಂಡಿದ್ದೀವಿ ಮತ್ತು ಡೆಕೋರೇಷನ್ ಹೇಗಿರುತ್ತೆ, ನಾವು ಫಂಕ್ಷನ್ ಹೇಗೆ ಮಾಡ್ತೀವಿ, ಇದ್ರ ಬಗ್ಗೆನೇ ಈ ವಿಡಿಯೋ ಇರುತ್ತೆ. ಲಂಗ ಬ್ಲೌಸ್ ತೊಗೊಂಡಿದ್ದೀನಿ ನನ್ನ ಮಗಳಿಗೆ. ಇವಳಿಗಿನ್ನೂ 5 months ಆಗಿರೋದ್ರಿಂದ ಅವಳ ಸೈಜ್ ಹುಡ್ಕೋದು ತುಂಬಾ ಕಷ್ಟ ಆಯಿತು. ಕಷ್ಟಪಟ್ಟು ಹುಡ್ಕೊಂಡು ಬಂದೆ, ಮತ್ತು ಅದು ಕೂಡ ಉದ್ದ ಇತ್ತು. ಆಲ್ಟ್ರ್ ಮಾಡಿಸಿದ್ದೀನಿ. ಸ್ವಲ್ಪ ಸ್ಯಾರಿ ಪರ್ಚೇಸ್ ಮಾಡೋದಿತ್ತು, ಮತ್ತು ಶಾಪ್ಗೆ ಹೋಗ್ಬಿಟ್ಟು ಫಂಕ್ಷನ್ ಹಿಂದಿನ ದಿವಸನೇ ಹೋಗಿ ಕೆಲವೊಂದು ಸ್ಯಾರೀಸ್ ತೊಗೊಬಂದ್ವಿ. ನಾವು ಯಾವಾಗಲೂ ದಾವಣಗೆರೆಗೆ ಹೋಗ್ತಿದ್ವಿ ಸ್ಯಾರಿ ತೊಗೊಳಕ್ಕೆ. ಈ ಸರಿ ಪಾಪು ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಪಾಪು ನಾಮಕರಣಕ್ಕೆ ನಾನು ಫ್ಯೂ ಸ್ಯಾರೀಸ್ ತೊಗೊಂಡಿದ್ದೆ. ಅದರಲ್ಲಿ ಇದು ಒಂದು ಇದು ಸೆಮಿ ಸಿಲ್ಕು, ಮತ್ತು ಇದಕ್ಕೆ ಬ್ಲೌಸ್ ನಾನು ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಸ್ಯಾರಿ ಇದು, ತುಂಬ ಜನ ಹಾಕ್ಕೊಂಡಿದ್ರು ಆವಾಗ. ಇದು ಒಂದು ತೊಗೊಂಡೆ, ಮತ್ತು ಇದಕ್ಕೆ ನಾನು ಬ್ಲೌಸು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಸೆಮಿ ಸಿಲ್ಕೇನೆ, ಇದು ಕಲರ್ ಮಾತ್ರ ಚೇಂಜು. ನನಗೆ ಲೈಟ್ ಕಲರ್ ಇಲ್ಲಿ ಅಂದ್ಬಿಟ್ಟು ನಾನು ಲೈಟ್ ಕಲರ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೂ ವರ್ಕು ಕೂಡ ನಾನು ಥ್ರೆಡ್ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ. ಈ ಸಾರಿಗೆ ಮಾತ್ರ ನಾನು ಬೆಲ್ಟ್ ಕೂಡ ಮಾಡಿಸಿದ್ದೀನಿ. ಯಾವಾಗಲೂ ನಾನು ಬೆಲ್ಟ್ನ ಮಾಡಿಸೋವಾಗ ಹುಕ್ಸ್ ಹಾಕ್ಕೊಡ್ತಾಯಿದ್ರು ಬ್ಯಾಕ್ ಸೈಡಲ್ಲಿ. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ ಈ ಥರ ಥ್ರೆಡ್ ಹಾಕ್ಬಿಟ್ಟಿದ್ದಾರೆ, ದಾರ ಕಟ್ಟಿದ್ದಾರೆ ಹಿಂದ್ಗಡೆ ಕಟ್ಕೊಳ್ಳೋಕ್ಕೆ. ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ನೋಡಬೇಕು. ನಾವು ನೇಮಿಂಗ್ ಸೆರೆಮನಿ 2 days ಮುಂಚೆನೇ ಹುಟ್ಟಿಲಿಂಗ ಕಟ್ಸಿದ್ವಿ ಪಾಪುಗೆ. ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು, ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಇದು 2 days ಆದಮೇಲೆ ನಾಮಕರಣ ಇರೋದ್ರಿಂದ ನಾವು ಜಾಸ್ತಿ ಜನ ಕರೆದಿರಲಿಲ್ಲ ಪೂಜೆಗೆ. ಒಂದು 30 members ಇದ್ದರು. ಇದು ನಾಮಕರಣಕ್ಕೆ ಪ್ರಿಪ್ರೇಷನ್ ಮಾಡ್ತಿರೋದು. ಕಟ್ಟಿದ ಹೂವಾದರೆ ಕಾಸ್ಟ್ಲಿ ಅಂದ್ಬಿಟ್ಟು ಬಿಡಿ ಹೂ ತಂದುಬಿಟ್ಟು ಕಟ್ತಾ ಇದ್ದಾರೆ. ನಾವು ತೊಟ್ಲನ್ನ ಆನ್ಲೈನಲ್ಲಿ ತರಿಸಿದ್ವಿ. ಇದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ರಿಟರ್ನ್ ಮಾಡಿಬಿಟ್ಟು ಆ ಶಾಪಲ್ಲಿ ತೊಗೊಬಂದ್ವಿ. ನಾವು ಓಪನ್ ಸ್ಪೇಸಲ್ಲಿ ಮನೆ ಮುಂದೆನೇ ನಾಮಕರಣ ಮಾಡಿದ್ದು. ಆ್ಯಕ್ಚುಲಿ ಚೌಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಮತ್ತೆ ಚೌಟ್ರಿಗೆ ಹೋಗಬೇಕಾಗಿತ್ತು. ಪಾಪು ಸುಮ್ಮನೆ ಇರಲ್ಲ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಬಿಟ್ಟು ಮನೆಯಲ್ಲಿ ನಾಮಕರಣ ಮಾಡಿಬಿಟ್ಟು ಕೆಳಗಡೆಗೇ ನಾವು ಫಂಕ್ಷನ್ ಮಾಡಿದ್ವಿ. ನಾವು ಬ್ಲೂ ಥೀಮಲ್ಲಿ ಡೆಕೋರೇಷನ್ ಮಾಡಿಸಿದ್ವಿ. ತೊಟ್ಲು ಕೂಡ ಬ್ಲೂ ಇತ್ತು, ಮತ್ತು ನಾವು ಪೆಂಡಲ್ ಎಲ್ಲ ಕೂಡ ಬ್ಲೂ ಅಲ್ಲೇ ಇತ್ತು. ಇದು ನಮ್ಮ ಅಣ್ಣ ತೊಟ್ಲು ತೊಗೊಂಬರ್ತಾ ಇರೋದು. ಇಲ್ಲಿ ನನಗೆ ಉಡಕ್ಕಿ ಹಾಕ್ತಾಯಿದ್ದಾರೆ. ಉಡಕ್ಕಿ ಹಾಕ್ಸ್ಕೊಂಡ್ಬಿಟ್ಟು ಹೋಗಬೇಕು ಅಂದ್ಬಿಟ್ಟು ಉಡಕ್ಕಿ ಹಾಕ್ತಾಯಿದ್ದಾರೆ. ನನ್ನ ಪಾಪುಗೆ 2 ಜೊತೆ ಡ್ರೆಸ್ ತೊಗೊಂಡಿದ್ರೆ, ಒಂದು ಫ್ರಾಕು ಮತ್ತು ಇನ್ನೊಂದು ಲಂಗ ಬ್ಲೌಸ್. ಈ ಲಂಗ ಬ್ಲೌಸ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ. ಸರ್ 1 second ಮಾತ್ರ ಬನ್ನಿ ಅಷ್ಟೇ ರೀ. ಫೈನಲಿ ನೇಮ್ ರಿವೀಲ್ ಆಯಿತು. ದಟ್ ಈಸ್ ಋತ್ವಿ. ನಾ ಪ್ರೀತಿಯಿಂದ ಪರಿ ಅಂತ ಕರಿತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.